ದೆಹಲಿ ಬಾಂಬ್ ಸ್ಫೋಟದ ರೂವಾರಿ ಅರೆಸ್ಟ್ ಆಗಿದ್ದಾನೆ. ಉಮರ್ನ ಸಹಾಯಕನನ್ನ ಎನ್ಐಎ ಬಂಧಿಸಿದೆ. ಈಗ ಉಗ್ರ ಉಮರ್ನ ಸಹಚರ ಅಮೀರ್ ರಶೀದ್ ಅಲಿ ಅರೆಸ್ಟ್ ಆಗಿರೋದು. ದೆಹಲಿ ಕೆಂಪುಕೋಟೆ ಬಳಿ ಬಾಂಬ್ ಬ್ಲಾಸ್ಟ್ ಆಯಿತು. ಕಾರು ಬಾಂಬ್ ಬ್ಲಾಸ್ಟ್ ಪ್ರಕರಣ ಆತ್ಮಾಹುತಿ ದಾಳಿ ಅಂದ ಎನ್ಐಎ. ಕಾರು ಸ್ಫೋಟಿಸಿದ್ದ ಡಾಕ್ಟರ್ ಉಮರ್ ಸಹಚರ ಅಮೀರ್ ರಶೀದ್ ಅಲಿಯನ್ನ ಬಂಧಿಸಲಾಗಿದೆ. ದೆಹಲಿ ಕೆಂಪುಕೋಟೆ ಬಳಿ ಕಾರು ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರು ಬಾಂಬ್ ಬ್ಲಾಸ್ಟ್ ಪ್ರಕರಣ ಆತ್ಮಾಹುತಿ ದಾಳಿ ಅಂತ ಎನ್ಐಎ ಹೇಳಿದೆ. ಈಗ ಡಾಕ್ಟರ್ ಉಮರ್ ಸಹಚರ ಅಮೀರ್ ರಶೀದ್ ಅಲಿಯನ್ನ ಬಂಧಿಸಲಾಗಿದೆ. ದೆಹಲಿ ಬಾಂಬ್ ಸ್ಫೋಟದ ಒಂದೊಂದೇ ರಹಸ್ಯ ಬೆಳಕಿಗೆ ಬರ್ತಾ ಇದೆ. ಸ್ಫೋಟ ಪ್ರಕರಣದಲ್ಲಿ ಎನ್ಐಎ ಭಯೋತ್ಪಾದಕ ಉಮರ್ನ ಸಹಚರ ಅಮೀರ್ ರಶೀದ್ ಅಲಿಯನ್ನ ಅರೆಸ್ಟ್ ಮಾಡಲಾಗಿದೆ. ಈಗ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದೆ. ದೆಹಲಿ ಸ್ಫೋಟಗಳನ್ನು ನಡೆಸೋದಕ್ಕೆ ಉಮರ್ ಜೊತೆ ಈತ ಸಂಚನ್ನ ರೂಪಿಸಿದ್ದ. ಈತ ಜಮ್ಮು ಮತ್ತು ಕಾಶ್ಮೀರದ ಪಾಂಪೋರ್ನ ಸಾಂಬೂರಾದ ನಿವಾಸಿ ಅನ್ನೋದು ಗೊತ್ತಾಗ್ತಾ ಇದೆ. i20 ಕಾರನ್ನ ಆಮೀರ್ ಹೆಸರಿನಲ್ಲಿ ನೋಂದಾಯಿಸಲಾಗಿತ್ತು. ದಾಳಿಯಲ್ಲಿ ಭಾಗಿಯಾಗಿರುವ ಕಾರನ್ನ ನೋಂದಾಯಿಸಲಾಗಿದ್ದ ಆಮೀರ್ ರಶೀದ್ ಅಲಿಯನ್ನ ಏಜೆನ್ಸಿ ಅಂದ್ರೆ ಎನ್ಐಎ ಬಂಧಿಸಿದೆ. ದಿಲ್ಲಿಯ ಕೆಂಪುಕೋಟೆ ಬಳಿ ನಡೆದ ಆತ್ಮಾಹುತಿ ಉಗ್ರ ದಾಳಿಯಲ್ಲಿ ಕಾರಿನಲ್ಲಿ ಸಾಗಿಸಬಹುದಾದ ಐಇಡಿ ಬಳಸಲಾಗಿದೆ ಎಂಬ ಸಂಗತಿ ಎನ್ಐಎ ತನಿಖೆಯಲ್ಲಿ ದೃಢಪಟ್ಟಿದೆ. ಆತ್ಮಾಹುತಿ ದಾಳಿಕೋರ ಉಮರ್ ನಬಿಯ ಸಹಾಯಕನಾಗಿದ್ದ ಅಮೀರ್ ರಶೀದ್ ಅಲಿ ವಿಚಾರಣೆ ವೇಳೆ ಈ ವಿಚಾರವನ್ನ ಬಾಯ್ಬಿಟ್ಟಿದ್ದಾನೆ. ಜಮ್ಮು ಮತ್ತು ಕಾಶ್ಮೀರದ ಅಂಬೂರಾದಲ್ಲಿ ಅಲಿಯನ್ನ ಅರೆಸ್ಟ್ ಮಾಡಲಾಗಿದೆ.